ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಬಂಜತನಕ್ಕೆ ಸಂಬಂಧಿಸಿದಂತೆ ನಾವು ಮಾಡುವ ತಪ್ಪುಗಳೇನು, ಎಷ್ಟು ಸಮಯದವರೆಗೆ ನ್ಯಾಚುರಲ್ ಆಗಿ ಪ್ರಯತ್ನ ಪಡಬೇಕು ಮತ್ತು ಯಾವ ವಿಷಯದ ಬಗ್ಗೆ ನಾವು ರಿಯಲ್ ಆಗಿ ವರಿ ಮಾಡಬೇಕು, ಮತ್ತು ಒಂದು ವೇಳೆ ನಿಮಗೆ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ತುಂಬ ರೀತಿಯ ಡೌಟ್ಸ್ಗಳು ನಿಮ್ಮಲ್ಲೇ ಇರ್ತವೆ. ಸೊ ಹಾಗಾಗಿ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಕೆಲವೊಂದು ಮುಖ್ಯ ಅಂಶಗಳ ಬಗ್ಗೆ ನೀವು ಗಮನ ಹರಿಸ್ಬೇಕಾಗತ್ತೆ. ಮೊದಲನೇದಾಗಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ ಅಂತೇಳಿ ನೀವು ತಿಳ್ಕೊಬೇಕಾಗತ್ತೆ. ನಾರ್ಮಲ್ ಆಗಿ ಆಗ್ತಾ ಇದೆಯಾ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದೆಯಾ ಅಂತೇಳಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ಒಂದು ವೇಳೆ ನೀವು ನ್ಯಾಚುರಲ್ ಆಗಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಹೇಳಿದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇರಬೇಕಾಗತ್ತೆ. ಇವಾಗ ಒಂದು ವೇಳೆ ನಿಮಗೆ ರೆಗ್ಯುಲರ್ ಆಗಿ ಆಗ್ತಿದ್ದು ಒಂದು ವೇಳೆ ಒಂದು 5 ಡೇಸ್ನ ವ್ಯತ್ಯಾಸ ಕಂಡು ಬಂದರೆ ಇದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ಕಾರಣಗಳಿಂದ ಈ ರೀತಿ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಆದರೆ ನಿಮ್ಮ ಒಂದು ಪೀರಿಯಡ್ ಸೈಕಲ್ 40 ಡೇಸ್ನ ನಂತರ 45 ಡೇಸ್ನ ನಂತರ ಒಂದು ವೇಳೆ ಬರೋದಾದರೆ, ಅಥವಾ 2 ಮಂತ್ಸಿಗೆ ಒಂದು ಸರಿ ಅಥವಾ 3 ಮಂತ್ಸಿಗೆ ಒಂದು ಸರಿ ಈ ರೀತಿ ಪೀರಿಯಡ್ ಸೈಕಲ್ ಇದ್ದರೆ ಇದ್ರ ಜೊತೆಗೆ ನಿಮಗೆ ತುಂಬಾ ನೋವು ಕಾಣಿಸ್ಕೊಳ್ತಾ ಇದೆ, ಹೆವಿ ಬ್ಲೀಡಿಂಗ್, ಕಂಟಿನ್ಯೂಸ್ ಆಗಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ಸ್ನ ಜೊತೆಗೆ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಏನಾದರೂ ಪಾಸ್ ಆಗ್ತಾ ಇದ್ದರೆ, ಮತ್ತು ಕೆಲವರಿಗೆ ತಿಂಗಳಿಗೆ 2 ಬಾರಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಲಕ್ಷಣಗಳು ನಿಮ್ಮ ಪೀರಿಯಡ್ ಸಮಯದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಡಾಕ್ಟರ್ನ ಅಡ್ವೈಸ್ನ ಮೇರೆಗೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಸೆಕೆಂಡ್ ಪಾಯಿಂಟ್, ಓವುಲೇಷನ್ ಅಂದರೆ ಅಂಡೋತ್ಪತ್ತಿ ಅಂತ ಹೇಳ್ತೀವಿ. ನಿಮಗೆ ಯಾವಾಗ ಓವುಲೇಷನ್ ಆಗುತ್ತೆ ಅಂತ ಹೇಳಿ ಕಂಡಿಡಿದು ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಇವಾಗ ಓವುಲೇಷನ್ ಟ್ರ್ಯಾಕ್ ಮಾಡಲಿಕ್ಕೆ ಓವುಲೇಷನ್ ಕಿಟ್ ಕೂಡ ಸಿಗುತ್ತೆ. ಅದನ್ನು ನೀವು ಬಳಸ್ಕೊಂಡು ನಿಮ್ಮ ಓವುಲೇಷನ್ನ ಟ್ರ್ಯಾಕ್ ಮಾಡಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮ್ಮ ಕನ್ಸೀವ್ ಆಗುವಂಥ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪೀರಿಯಡ್ ಸೈಕಲ್ನ ಎಲ್ಲ ದಿನಗಳು ಫಲವತ್ತತೆಯ ದಿನಗಳಾಗಿರೋದಿಲ್ಲ. ಇಂಥ ದಿನಗಳು ಒಂದು ಫರ್ಟೈಲ್ ಪೀರಿಯಡ್ ಅಂತ ಇರುತ್ತೆ. ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳನ್ನು ಫಲವತ್ತತೆಯ ದಿನಗಳಂತ ಹೇಳ್ತೀವಿ. ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದವರಿಗೆ, ಅಂಥವರಲ್ಲಿ ಏನಾಗುತ್ತೆ, ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ ಯಾವಾಗ ಬೇಕಾದರೂ ಓವುಲೇಷನ್ ಆಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳಲ್ಲಿ 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಬೇಕಾಗತ್ತೆ. ಯಾಕೆ ನೀವು ಈ ಒಂದು ಮಧ್ಯದ 10 ದಿನಗಳಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿದರೆ ಓವುಲೇಷನ್ ಯಾವ ದಿನ ಆಗುತ್ತೆ ಅಂತ ಹೇಳಿ ಪರ್ಟಿಕ್ಯುಲರಾಗಿ ಯಾರಿಗೂ ಹೇಳಲು ಸಾಧ್ಯವಿಲ್ಲ. ಸೊ ಹಾಗಾಗಿ ಆ ಮಧ್ಯದ 10 ದಿನಗಳಲ್ಲಿ ನೀವು 1 ದಿನ ಬಿಟ್ಟು 1 ದಿನ ನೀವು ಟ್ರೈ ಮಾಡಿದರೆ ನಿಮ್ಮ ಕನ್ಸೀವ್ ಆಗುವಂಥ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಯಾಕಂತ ಹೇಳಿದರೆ ಮೊಟ್ಟೆ ಬಿಡುಗಡೆಯಾಗಿ 12ರಿಂದ 24 ಗಂಟೆ ಮಾತ್ರ ಫಲವತ್ತತೆಗೆ ಯೋಗ್ಯ ಆಗಿರುತ್ತೆ. ಆದರೆ ಸ್ಪರ್ಮ್ ಆ ರೀತಿಯಲ್ಲ, ನಿಮ್ಮ ಗರ್ಭಕೋಶದಲ್ಲಿ ಅಟ್ಲೀಸ್ಟ್ 72 hours to 5 days ತನಕನೋದು ಜೀವಂತವಾಗಿರುತ್ತೆ. ಇವಾಗ ಒಂದು ವೇಳೆ ನೀವೇನಾದರೂ ಓವುಲೇಷನ್ನ ಟ್ರ್ಯಾಕ್ ಮಾಡಲಿಕ್ಕೆ ಓವುಲೇಷನ್ ಕಿಟ್ಟನ್ನು ಏನಾದರೂ ಬಳಸಿದರೆ ಅದರಲ್ಲಿ ಲೈಟ್ ಗೆರೆ ಅಥವಾ 2 ಡಾರ್ಕ್ ಗೆರೆ ಬಂದರೆ ಮುಂದಿನ 24 ಗಂಟೆ ಒಳಗೆ ನಿಮಗೆ ಓವುಲೇಷನ್ ಯಾವಾಗ ಬೇಕಾದರೂ ಆಗ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಈ ರೀತಿ ಇದ್ದಾಗ ಓವುಲೇಷನ್ ಆಗುವ ಹಿಂದಿನ ಒಂದು 3 to 4 days ಮುಂಚೆ, ಓವುಲೇಷನ್ ದಿನ, ಓವುಲೇಷನ್ ಆದ ನಂತರ ಒಂದು 2 to 3 days ತನಕನೂ ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಈ ರೀತಿ ಮಾಡಿದರೆ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಸಿಗುವಂಥ ಚಾನ್ಸಸ್ಸು ಜಾಸ್ತಿನಿರುತ್ತೆ. ಹಾಗಾಗಿ ನೀವು ಓವುಲೇಷನ್ ದಿನ ಮಾತ್ರ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಕನ್ಸೀವ್ ಆಗ್ತಾರೆ, ಆದರೆ ನೀವು ಈ ರೀತಿ
ಕನ್ಸಿಸ್ಟೆಂಟಾಗಿ ನೀವೇನಾದರೂ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಿಮಗೆ ಇನ್ನೊಂದು ಡೌಟ್ ಇರುತ್ತೆ, ನಿಮ್ಮ ಇಂಟರ್ಕೋರ್ಸ್ ಆದ ನಂತರ ಕೆಲವೊಂದು ಫ್ಲೂಯಿಡ್ ರೀತಿಯಲ್ಲಿ ಡಿಸ್ಚಾರ್ಜ್ ಆಗಿ ಹೊರಗಡೆ ಹೋಗುತ್ತೆ. ಆವಾಗ ನೀವು ಟೆನ್ಷನ್ ಮಾಡ್ಕೊಳ್ತೀರಾ, ಎಲ್ಲ ಫ್ಲೂಯಿಡ್ ರೀತಿಯಲ್ಲಿ ಡಿಸ್ಚಾರ್ಜ್ ಆಗಿ ಹೋಯಿತು, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಿಲ್ವೋ ಎಂಬ ಒಂದು ಅನುಮಾನ ನಿಮ್ಮಲ್ಲಿ ಕಾಡುತ್ತೆ. ಇದ್ರ ಬಗ್ಗೆ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ಒಂದು ವೇಳೆ ಇವಾಗ ನೀವು ಇಂಟರ್ಕೋರ್ಸ್ ಮಾಡುವಂಥ ಸಂದರ್ಭದಲ್ಲಿ ಮಿಲಿಯನ್ಗಟ್ಟಲೆ ಸ್ಪರ್ಮ್ ಒಳಗಡೆ ಹೋದ್ರೂ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಇದ್ದರೆ ಸಾಕು. ಅದರ ಒಂದೇ ಒಂದು ಇಂಟೆನ್ಷನ್ ಇರುತ್ತೆ, ಅದು ಸ್ವಿಮ್ ಮಾಡಿ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಹೋಗಿ ಮಿಲನ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಟೆನ್ಷನ್ ಮಾಡುವ ಅಗತ್ಯವಿಲ್ಲ. ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಾದ್ರೆ ಒಂದೇ ಒಂದು ಹೆಲ್ತಿ ಸ್ಪರ್ಮ್ ಸಾಕು. ನೆಕ್ಸ್ಟ್ ಇನ್ನೊಂದು ಅಂಶ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ, ನಿಮ್ಮ ಇಂಟರ್ಕೋರ್ಸ್ ಆದ ನಂತರ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ತನಕ ನೀವು ಬೆಡ್ನಲ್ಲೇ ಇರಬೇಕಾಗತ್ತೆ. ತಕ್ಷಣ ವಾಶ್ ಮಾಡಲಿಕ್ಕೆ ಹೋಗೋದು ಬೇಡ. ಒಂದು 20 ಮಿನಿಟ್ಸ್ ನಂತರ ನೀವು ವಾಶ್ರೂಮಿಗೆ ವಾಶ್ ಮಾಡಲಿಕ್ಕೆ ಹೋಗ್ಬೋದು. ನೆಕ್ಸ್ಟ್ ಪಾಯಿಂಟ್, ಇವಾಗ ನಿಮ್ಮ ಏಜ್ 30 ಇದೆ ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ, ನಿಮ್ಮ ಪೀರಿಯಡ್ ಸೈಕಲ್ ನಾರ್ಮಲ್ ಇದೆ ಅಂತ ಹೇಳಿದರೆ ಅಟ್ಲೀಸ್ಟ್ 1 ಇಯರ್ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಇವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ ತಕ್ಷಣ ಎಲ್ಲರಿಗೂ ಅದೇ ತಿಂಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಗೋದಿಲ್ಲ. ಕೆಲವರಿಗೆ ಆ ತಿಂಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದರೆ ಮತ್ತೆ ಕೆಲವರಿಗೆ ತಿಂಗಳು ಕಳೆದಂತೆ ಪಾಸಿಟಿವ್ ರಿಸಲ್ಟ್ ಸಿಗ್ಬೋದು. ಕೊನೆಯಲ್ಲಿ ಕೆಲವು ಕಪಲ್ಸಿಗೆ ಪಾಸಿಟಿವ್ ರಿಸಲ್ಟ್ ಸಿಗದೇ ಇರ್ಬೋದು. ಯಾಕಂತ ಹೇಳಿದರೆ ಅವರಲ್ಲಿ ಕೆಲವೊಂದು ಸಮಸ್ಯೆಗಳು ಇರೋದರಿಂದ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಸಿಗದೇ ಇರ್ಬೋದು. ಅಂಥವರು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಹೆಲ್ತಿಯಾಗಿದ್ದು ನಿಮ್ಮ ಏಜ್ ಕಡಿಮೆ ಇದೆ ಅಂತ ಹೇಳಿದರೆ ಅಟ್ಲೀಸ್ಟ್ 1 ಇಯರ್ ತನಕ ನೀವು ಸತತವಾಗಿ ಟ್ರೈ ಮಾಡಬೇಕಾಗತ್ತೆ. 1 ವರ್ಷದ ನಂತರನೂ ನಿಮಗೆ ಈ ರೀತಿಯ ಪಾಸಿಟಿವ್ ರಿಸಲ್ಟ್ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮತ್ತು ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಇವಾಗ ಸತತವಾಗಿ 1 ವರ್ಷದ ತನಕ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿದರೂ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಅಂತಹ ಪರಿಸ್ಥಿತಿಯನ್ನು ಬಂಜೆತನ ಅಂತ ಕೂಡ ಕರಿತೀವಿ. ಸೊ ಹಾಗಾಗಿ 1 ವರ್ಷಕ್ಕಿಂತ ಮುಂಚೆನೇ ನೀವು ತುಂಬ ಅರ್ಜೆಂಟಾಗಿ ಈ ರೀತಿಯ ಬಂಜೆತನದ ಟ್ರೀಟ್ಮೆಂಟಿಗಾಗಲಿ ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಹೋದರೆ ನಿಮಗೆ ಸಮಸ್ಯೆ ಆಗ್ಬೋದು. ಯಾಕಂತ ಹೇಳಿದರೆ ಪ್ರತಿ ಸರಿ ನೀವು ಈ ರೀತಿಯ ಟ್ರೀಟ್ಮೆಂಟನ್ನು ಪಡೆದುಕೊಂಡಾಗ ನೀವು ಪಾಸಿಟಿವ್ ರಿಸಲ್ಟಿಗೋಸ್ಕರ ಕಾಯ್ತಾ ಇರ್ತೀರ. ಕೆಲವರಿಗೆ ಆ ಒಂದು ಹಂತದಲ್ಲಿ ಅಥವಾ ಆ ತಿಂಗಳಲ್ಲಿ ಆ ಪಾಸಿಟಿವ್ ರಿಸಲ್ಟ್ ಸಿಗಲಿಲ್ಲ ಅಂದಾಗ ನಿಮಗೆ ಒಂಥರ ಮಾನಸಿಕವಾಗಿ ಒತ್ತಡ ಉಂಟಾಗ್ಬೋದು ಅಥವಾ ಖಿನ್ನತೆಗೂ ಕೂಡ ಜಾರ್ಬೋದು. ಕೆಲವರಿಗೆ ಈ ಒಂದು ಟ್ರೀಟ್ಮೆಂಟ್ನ ಸೈಡ್ ಎಫೆಕ್ಟು ಕೂಡ ಆಗ್ಬೋದು. ಸೊ ಹಾಗಾಗಿ ಟು ಅರ್ಲಿಯಾಗಿ ಈ ಒಂದು ಟ್ರೀಟ್ಮೆಂಟಿಗೆ ಹೋಗದೆ ಆದಷ್ಟು ನ್ಯಾಚುರಲ್ ಆಗಿ ಟ್ರೈ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗತ್ತೆ ಅಟ್ಲೀಸ್ಟ್ 1 ಇಯರ್ ತನಕ. ಯಾಕಂತ ಹೇಳಿದರೆ ಇವೆಲ್ಲ ಅಂಶಗಳು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಮಕ್ಕಳಾಗಿಲ್ಲ ಎಂಬ ಈ ಒಂದು ಟೆನ್ಷನ್ ನಿಮಗೆ ತಿಂಗಳಿಗೆ ತುಂಬಾ ಸ್ಟ್ರೆಸ್ ಮಾಡೋದ್ರಿಂದ ಇದೂ ಕೂಡ ನಿಮ್ಮ ಹೆಲ್ತಿನ ಮೇಲೆ ತುಂಬಾ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ತುಂಬ ಬೇಗನೆ ಈ ಟ್ರೀಟ್ಮೆಂಟಿಗೆ ಹೋಗೋದು ಒಳ್ಳೆಯದಲ್ಲ ಅಥವಾ ತುಂಬ ಲೇಟಾಗೂ ಕೂಡ ಈ ಒಂದು ಟ್ರೀಟ್ಮೆಂಟಿಗೆ ಒಳಗಾಗೋದು ಒಳ್ಳೆಯದಲ್ಲ. ಸೊ ಒಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಟೆನ್ಷನ್ ಫ್ರೀಯಾಗಿದ್ದು ಪಾಸಿಟಿವ್ ಆಗಿರಬೇಕಾಗತ್ತೆ. ಇನ್ಯಾರ್ದೋ ಒತ್ತಡಕ್ಕೋಸ್ಕರ ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಪ್ರೆಷರಿಗೋಸ್ಕರ ನೀವು ಮಕ್ಕಳಾಗಬೇಕು ಅಂತ ಹೇಳಿ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಗೊತ್ತಿರುತ್ತೆ. ಆದರೆ ಒಂದು ವೇಳೆ ನಿಮ್ಮ ಏಜ್ ಮೋರ್ ದ್ಯಾನ್ 35 ಇಯರ್ಸ್ ಆಗ್ತಾಯಿದೆ ಅಥವಾ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದರೆ, ನೀವು ತುಂಬಾ ದಪ್ಪ ಇದ್ದೀರಾ ಅಥವಾ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ತುಂಬಾ ವ್ಯತ್ಯಾಸ ಇದೆ, ಥೈರಾಯ್ಡ್ನ ಸಮಸ್ಯೆ ಇದೆ, ಇನ್ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಇದರ ವಿಷಯದ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟನ್ನು ಪಡೆದುಕೊಂಡು ಆದಷ್ಟು ಬೇಗ ನೀವು ಮಗುವಿನ ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು.
ಯಾಕಂದರೆ ಈ ಏಜ್ ಆಗ್ತಾ ಹೋದಂಗೆ ಇಬ್ಬರಲ್ಲೂ ಅನೇಕ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏಜ್ ಆಗ್ತಾ ಹೋದಂಗೆ ನೀವು ತುಂಬಾ ಲೇಟ್ ಮಾಡೋದು ಒಳ್ಳೆಯದಲ್ಲ. ಆದಷ್ಟು ಬೇಗ ಈ ಒಂದು ಮಗುವಿನ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್, ನೀವೇನಾದರೂ ಇವಾಗ ಡಾಕ್ಟ್ರ್ ಹತ್ರ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ 1 ಇಯರ್ ತನಕ ಸತತವಾಗಿ ಪ್ರಯತ್ನ ಪಟ್ಟರೂ ಮಕ್ಕಳಾಗಿಲ್ಲ, ನೆಕ್ಸ್ಟ್ ನೀವು ಡಾಕ್ಟ್ರ್ ಹತ್ರ ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇಬ್ಬರು ಹೋಗಬೇಕಾಗತ್ತೆ. ಯಾಕಂತ ಹೇಳಿದರೆ ಫಸ್ಟ್ ಡಾಕ್ಟ್ರ್ ಹತ್ರ ಹೋದಾಗ ಯಾರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಕಂಡುಹಿಡಿಲಿಕ್ಕೆ ಅವರಿಗೂ ತುಂಬಾ ಈಸಿ ಆಗುತ್ತೆ. ಇಬ್ಬರು ಹೋದಾಗ ಯಾರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ, ಅವರಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಇವಾಗ ನೀವು ಒಬ್ಬರು ಹೋಗಿ ಒಬ್ಬರು ಹೋಗಿಲ್ಲ ಅಂತ ಹೇಳಿದರೆ ಹೋದವರು ನಾರ್ಮಲ್ ಆಗಿರ್ತಾರೆ, ಅಥವಾ ಮನೆಯಲ್ಲೂ ಅಥವಾ ಗಂಡ ಅಥವಾ ಹೆಂಡತಿ ಅವರಲ್ಲಿ ಒಬ್ಬರು ನಾರ್ಮಲ್ ಆಗಿರ್ತಾರೆ, ಇನ್ನೊಬ್ಬರಿಗೆ ಸಮಸ್ಯೆ ಇರುತ್ತೆ. ಯಾರು ಸಮಸ್ಯೆ ಇರ್ತಾರೆ ಅಂಥವ್ರು ಮನೆಯಲ್ಲಿದ್ದು ನಾರ್ಮಲ್ ಆಗಿದ್ದವರು ಡಾಕ್ಟರ್ ಹತ್ರ ಹೋದಾಗ ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಡಾಕ್ಟ್ರನ್ನ ಮೀಟ್ ಆಗುವಂಥ ಸಂದರ್ಭದಲ್ಲಿ ಇಬ್ಬರು ಹೋಗೋದು ಒಳ್ಳೆಯದು. ಆವಾಗ ಅವರು ಇಬ್ಬರನ್ನ ಟೆಸ್ಟ್ ಮಾಡಿದಾಗ ಯಾರಲ್ಲಿ ಸಮಸ್ಯೆ ಇದೆ ಅಂಥವರಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಮ ಸಮಯನೂ ಉಳಿತಾಯ ಆಗುತ್ತೆ ಮತ್ತು ನಿಮ್ಮ ದುಡ್ಡು ಕೂಡ ಖರ್ಚಾಗೋದಿಲ್ಲ. ಸೊ ಹಾಗಾಗಿ ಇಬ್ಬರು ಹೋಗೋದು ತುಂಬಾ ಒಳ್ಳೆಯದು. ಒಂದು ಮಗು ಪಡೆಯುವಲ್ಲಿ ಇಬ್ಬರ ಪಾತ್ರ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಒಬ್ಬರನ್ನೇ ಬ್ಲೇಮ್ ಮಾಡಲಿಕ್ಕೆ ಈ ಒಂದು ವಿಷಯದಲ್ಲಿ ಆಗೋದಿಲ್ಲ. ಆದಷ್ಟು ನೀವು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಮ ಹೆಲ್ತಿ ವೆಯ್ಟನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಲೈಟಾಗಿ ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ. ತುಂಬ ಬಿಸಿ ಇರುವಂಥ ನೀರಲ್ಲಿ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಈಟ್ ಹೆಲ್ತಿ ಇರುವಂಥ ಫುಡ್ಡನ್ನು ನೀವು ಊಟ ಮಾಡಬೇಕಾಗತ್ತೆ. ಇದರ ಜೊತೆಗೆ ನೀವು ಪ್ಲ್ಯಾನ್ ಮಾಡುವ ಒಂದು 3 ತಿಂಗಳ ಮುಂಚಿಂದಲೂ ನೀವು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೊಗೊಳ್ಬೇಕಾಗತ್ತೆ ವಿತ್ ಡಾಕ್ಟರ್ ಅಡ್ವೈಸು. ಮತ್ತು ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ಅದನ್ನು ಕೂಡ ಬಿಟ್ಬಿಡಬೇಕಾಗತ್ತೆ. ಮತ್ತು ಅತಿಯಾಗಿ ನೀವು ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಮತ್ತು ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಈ ರೀತಿಯ ಚೇಂಜಸ್ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಕೊನೆಯಲ್ಲಿ ನೀವು ಒಂದು ವೇಳೆ ಇವಾಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತೀರಾ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ, ಓವ್ಯುಲೇಷನ್ ಯಾವಾಗ ಆಗ್ತದೆ, ಮತ್ತು ಒಂದು ಹೆಲ್ತಿ ಡಯಟನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಸ್ಟ್ರೆಸ್ಸನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಈ ರೀತಿಯ ಅಂಶಗಳನ್ನು ಫಾಲೋ ಮಾಡಿ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಒಂದು ವೇಳೆ ನೀವು ಸತತವಾಗಿ 1 ವರ್ಷ ತನಕ ಟ್ರೈ ಮಾಡಿ ಕನ್ಸೀವ್ ಆಗಿಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಒಂದು ವೇಳೆ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ಅದನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.